ಇನ್ನು ಇತ್ತ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲ್ಗೆ ವಿಜಯಲಕ್ಷ್ಮಿ ಬರ್ತಾ ಇದ್ದಾರೆ. ವಾರಕ್ಕೆ 2 ಬಾರಿ ದರ್ಶನ್ ಭೇಟಿಗೆ ಬರ್ತಾರೆ ಪತ್ನಿ ವಿಜಯಲಕ್ಷ್ಮಿ. ಹಾಗೆ ಅವ್ರ ಜೊತೆಗೆ ನಟ ಧನ್ವೀರ್ ಕೂಡ ಬಂದಿದ್ದಾರೆ. ದರ್ಶನ್ನ ಆಪ್ತ ಸ್ನೇಹಿತ ಧನ್ವೀರ್ ಹಾಗೆ ಪತ್ನಿ ವಿಜಯಲಕ್ಷ್ಮಿ ಇಬ್ರು ಕೂಡ ದರ್ಶನ್ರನ್ನ ನೋಡೋದಕ್ಕೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಹೀಗೆ ವಾರಕ್ಕೊಂದು 2 ಬಾರಿ ದರ್ಶನ್ರ ಭೇಟಿಗೆ ಬರ್ತಾರೆ, ಹೇಗಿದ್ದಾರೆ ಏನು ಅನ್ನೋದನ್ನ ವಿಚಾರಿಸ್ತಾರೆ. ಹಾಗೆ ಕೆಲವೊಮ್ಮೆ ಅವರಿಂದಲೂ ದರ್ಶನ್ ಕೊಟ್ಟಿರುವಂತ ಸಂದೇಶವನ್ನ ಅಭಿಮಾನಿಗಳಿಗೆ ತಲುಪಿಸ್ತಾರೆ. ನೀವು ಧೈರ್ಯ ಕಳ್ಕೊಳ್ಬೇಡಿ ಅಂತ ಫ್ಯಾನ್ಸ್ಗೆ ಧೈರ್ಯ ಹೇಳ್ತಾರೆ. ಇದು ಇಷ್ಟು ವರ್ಷಗಳಲ್ಲಿ ಪತ್ನಿ ವಿಜಯಲಕ್ಷ್ಮಿ ಪತ್ನಿಯಾಗಿ ಅವರ ಜವಾಬ್ದಾರಿಯನ್ನ ಹೇಗೆ ನಿಭಾಯಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಇವತ್ತಿನ ಭೇಟಿಯಲ್ಲಿ ಧನ್ವೀರ್ ಕೂಡ ಬಂದಿದ್ದಾರೆ. ಆಪ್ತ ಸ್ನೇಹಿತ ವರ್ಗದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಧನ್ವೀರ್ ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ಪರಪ್ಪನ ಅಗ್ರಹಾರ ಜೈಲ್ಗೆ ಬಂದಿದ್ದಾರೆ. ಇನ್ನು ಇತ್ತ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲ್ಗೆ ವಿಜಯಲಕ್ಷ್ಮಿ ಬರ್ತಾ ಇದ್ದಾರೆ. ವಾರಕ್ಕೆ 2 ಬಾರಿ ದರ್ಶನ್ ಭೇಟಿಗೆ ಬರ್ತಾರೆ ಪತ್ನಿ ವಿಜಯಲಕ್ಷ್ಮಿ. ಹಾಗೆ ಅವ್ರ ಜೊತೆಗೆ ನಟ ಧನ್ವೀರ್ ಕೂಡ ಬಂದಿದ್ದಾರೆ. ದರ್ಶನ್ನ ಆಪ್ತ ಸ್ನೇಹಿತ ಧನ್ವೀರ್ ಹಾಗೆ ಪತ್ನಿ ವಿಜಯಲಕ್ಷ್ಮಿ ಇಬ್ರು ಕೂಡ ದರ್ಶನ್ರನ್ನ ನೋಡೋದಕ್ಕೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಹೀಗೆ ವಾರಕ್ಕೊಂದು 2 ಬಾರಿ ದರ್ಶನ್ರ ಭೇಟಿಗೆ ಬರ್ತಾರೆ, ಹೇಗಿದ್ದಾರೆ ಏನು ಅನ್ನೋದನ್ನ ವಿಚಾರಿಸ್ತಾರೆ. ಹಾಗೆ ಕೆಲವೊಮ್ಮೆ ಅವರಿಂದಲೂ ದರ್ಶನ್ ಕೊಟ್ಟಿರುವಂತ ಸಂದೇಶವನ್ನ ಅಭಿಮಾನಿಗಳಿಗೆ ತಲುಪಿಸ್ತಾರೆ. ನೀವು ಧೈರ್ಯ ಕಳ್ಕೊಳ್ಬೇಡಿ ಅಂತ ಫ್ಯಾನ್ಸ್ಗೆ ಧೈರ್ಯ ಹೇಳ್ತಾರೆ. ಇದು ಇಷ್ಟು ವರ್ಷಗಳಲ್ಲಿ ಪತ್ನಿ ವಿಜಯಲಕ್ಷ್ಮಿ ಪತ್ನಿಯಾಗಿ ಅವರ ಜವಾಬ್ದಾರಿಯನ್ನ ಹೇಗೆ ನಿಭಾಯಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಇವತ್ತಿನ ಭೇಟಿಯಲ್ಲಿ ಧನ್ವೀರ್ ಕೂಡ ಬಂದಿದ್ದಾರೆ. ಆಪ್ತ ಸ್ನೇಹಿತ ವರ್ಗದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಧನ್ವೀರ್ ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ಪರಪ್ಪನ ಅಗ್ರಹಾರ ಜೈಲ್ಗೆ ಬಂದಿದ್ದಾರೆ.